ಈಶ್ವರ ಬಂದರೆ ಗಂಡಾಂತರ. ಚಾಕ್ಲೇಟ್ ಚಾಕ್ಲೇಟ್, ಸ್ಟ್ರಾಂಗ್ ಚಾಕ್ಲೇಟ್, ಡಬಲ್ ಶಕ್ತಿ ಕೊಡೋ ಚಾಕ್ಲೇಟ್. ತಿಂದ್ರೆ ತಿಂತಾನೆ ಇರ್ತೀರಾ. ಬನ್ನಿ. ಚಾಕ್ಲೇಟ್ ಏನಕ್ಕಿದ್ರಿ? ನೀನ್ ಏನೇನ್ ಆಗ್ಬೇಕು ಅಂತಿದ್ಯೋ ಅದೆಲ್ಲ ಆಗ್ತೀಯಾ. ನಾ ಎದ್ರ ಕಣಿ ಆಗ್ತೀಯಾ? ನಾ ಜಂಪ್ ಮಾಡ್ತೀನಿ. ಮಾಡ್ತೀಯಾ? ನಾ ಬೆಳಗ್ಗೆ ಕಣಿ. ನೀನ್ ಏನೇನ್ ಆಗೋ ಎಲ್ಲ ಆಗ್ತೀಯಪ್ಪ. ತಗೋ ಚಾಕ್ಲೇಟ್, ದುಡ್ಡು ಕೊಡು. ಎಷ್ಟ್ ಬೇಕು ಕೇಳು. ನಮ್ ನಾಗವಲ್ಲಿ ಅವ್ರು 1000 ರೂಪಾಯಿ ಕೊಟ್ಟು ಕಳ್ಸ್ಯಾರ್ರಿ. ಸರಿ ಆಗಿದ್ರೆ 10 ಚಾಕ್ಲೇಟ್ ತಗೋ, 1 ಚಾಕ್ಲೇಟ್ ಫ್ರೀ ಕೊಡ್ತೀನಿ. 100 ರೂಪಾಯಿ ಜಾಸ್ತಿ ಅಲ್ಲಿಲ್ರಿ. ನೋಡ್ತಮ್ಮ, ನೀನು 1 ಚಾಕ್ಲೇಟ್ ತಿಂದ್ರೆ ಮತ್ತೆ ಮತ್ತೆ ಓಡ್ ಬರ್ತೀಯಾ. ಆದ್ರೆ ಒಟ್ಟಿಗೆ 2 ಚಾಕ್ಲೇಟ್ ತಿನ್ಬಾರ್ದು. ತಗೋ 10 ಚಾಕ್ಲೇಟ್ ಜೇಬ್ಗೆ ಹಾಕು, 1 ಬಾಯ್ಗೆ ಹಾಕು, ಕೊಡು ದುಡ್ಡು. ಏನೋ ಮನೆ ಒಬ್ಳೆ ನಿಂತಿದ್ಯಾ? ಕಂಪ್ನಿ ಬೇಕಾ? ಅಯ್ಯೋ ಮುಖ ಆ ಕಡೆ ತಿರ್ಗಿಸ್ಕೊಂತ್ಯಾ? ಫ್ರೀ ಇದ್ರೆ ಬಾ ಪಿಕ್ಚರ್ಗೋಣ. ನನ್ನೇ ಹೊಡಿತ್ಯಾ? ಇವಾಗ ನನ್ ಜೊತೆ ಬರ್ಲಿಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ, ಕೈ ಮುರ್ದು ಹಾಕ್ಬಿಡ್ತೀನಿ. ಯಾಕ ದರಾಡೆ ಮಾಡಕ್ ಬಂದ್ರೆ? ದುಡ್ಡು ಬೇಕಿತ್ತು ಸರ್. ಏನಕ್ಕ ಬೇಕಾಗಿತ್ತು? ಚಾಕ್ಲೇಟ್ ತಗೊಳಕ್ಕೆ. ಚಾಕ್ಲೇಟ್ ತಗೊಳಕ್ಕೆ ದರೋಡೆ ಮಾಡ್ತಾ ಇದ್ದೀರೇನೋ ಸರ್? ಅದು ಅಂತ ಚಾಕ್ಲೇಟ್ ಅಲ್ಲ, 1 ಚಾಕ್ಲೇಟ್ಗೆ 100 ರೂಪಾಯಿ. ತಿಂದ್ರೆ ಶಕ್ತಿ ಬರುತ್ತೆ. ಯಾವ ಚಾಕ್ಲೇಟ್, ಯಾರ್ ಮಾರಿದು, ಎಲ್ಲಿ ತಗೊಂಡ್ರೆ ಅನ್ನೋ ಡೀಟೇಲ್ಸ್ ನನಗ್ ಬೇಕು. ಯಾಕೆ? ಮೋಸ್ಟ್ಲಿ ಇವ್ರಿಬ್ರು ತಿಂದ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳಕ್ಕೆ. ನಾಗವಲ್ಲಿ ಅವ್ರೆ, ನಿಮ್ಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಕೈ ಮುಗಿದು ಕೇಳ್ಕೋತೀನ್ರಿ, ದಯವಿಟ್ಟು ಕೈ ಬಿಟ್ಬಿಡ್ರಿ. ರೀ ಗುಂಡು, ಇನ್ನೊಂದು ವಾರ ಕೊಡ್ತೀನಿ. ಅಷ್ಟರಲ್ಲಿ ಒಂದ್ ಗಂಡು ಹುಡುಕಿ ಮದ್ವೆ ಮಾಡಿ. ಇಲ್ದೆ ಹೋದ್ರೆ ನೀವೇ ನನ್ನನ್ನ ಮದ್ವೆ ಆಗ್ಬೇಕು. ಇದೇ ಆ ಚಾಕ್ಲೇಟ್, ಇಬ್ರು ತಿಂತೀರೋ? ನೋಡಿಲಿ ಯಾವ ಚಾಕ್ಲೇಟ್ ನೋಡೋಣ. ತೊಳ ಯಾರಿಗಾರು ಸರ್ರೇ ಬರ್ಬೇಕಣ. ಪರಮೇಶ, ನೀನ್ ನನ್ ಸಂಬಂಧಿ. ಅವರು ನನಗ್ ಮೋಸ ಮಾಡಿದ್ದಾರೆ. ನನ್ನನ್ ಯಾಕೆ ಮದ್ವೆ ಆಗಕ್ ಹೋಗ್ತಾ ಇಲ್ಲ ಅಂತ ಕೇಳು. ಈ ಪ್ರಶ್ನೆನ ಯಾರು ನನ್ನನ್ನ ಕೇಳೋ ಹಾಗಿಲ್ಲ. ನೀನ್ ಗಂಡಸನ ನಮ್ಮ ನಾಗವಲ್ಲಿಗೆ ಮೋಸ ಮಾಡ್ತೀನಾ? ತಾಕತ್ತಿದ್ದೇನೆ ನಿನ್ಗೆ? ನನ್ನ ತಾಕತ್ತು ಬಗ್ಗೆ ಮಾತಾಡ್ತಾ ಇದ್ದೇನಾ? ನಾನು ಯಾರು? ಪ್ರೀತ ಎದೆ ತಟ್ಟಿದ ಸ್ನೇಹ, ದ್ವೇಷದಿಂದ ತೊಲೆ ತಟ್ಟಿದ್ರೆ ಸಿಂಹ. ನೀನ್ ತಟ್ಕೊಂಡ್ರೆ ಸಿಂಹ, ನಾನ್ ತಡ್ದಲೆ ಸಿಂಹ ಕಣ ತಮ್ಮ. ಅಲ್ಲ ಕಣ, ಅನ್ನವನ್ನು ಅಂಟಂದಿರ್ತಾರ ಚೆನ್ನಾಗಿದ್ವಲ್ಲೋ. ಇದು ಯಾವ್ದೋ ಚಾಕ್ಲೇಟ್ ಚೀಪಿ ಗಾಯದಿಗಳ ತರ ಕಿತ್ತಾಡ್ತಿದೀವಲ್ಲೋ. ಪರಮ ಆ ಡಾಕ್ಟರ್ನ ಕರ್ಸಿ ಈ ಚಾಟ್ನ ಪರೀಕ್ಷೆ ಮಾಡ್ಸ. ಕರ್ಸೋ. ಈ ಚಾಕ್ಲೇಟಾ? ಸರಿ, 2-3 ಕೇಸ್ಗಳು ಹಾಸ್ಪಿಟಲ್ ಬರಲ್ಲ. ಏನ್ ಕೇಸ್ಗಳು? ಇದರಲ್ಲಿ ಉದ್ದೀಪನ ಪುಡಿ ಬೆರೆಸಿದ್ದಾರೆ. ಇದನ್ನ ತಿಂದ್ರೆ ಯಮಶಕ್ತಿ ಬರುತ್ತೆ. ಅರ್ಧಾಟಗಳು ಕಾಲ ರಾಕ್ಷಸ ತರ ಇರ್ತಾರೆ. ಆಮೇಲೆ ಗಟ್ಟಿ ಸೊಪ್ಪಿನ ತರ ಮುದ್ಕೊಂಡು ಮಲಗ್ ಬಿಡ್ತಾರೆ. ಡಾಕ್ಟ್ರೆ, ಈ ಚಾಕ್ಲೇಟ್ ನೀವೇ ತಿಂದ್ರ? ಆಸೆ ನಡೆಯಕ್ಕಾಗಿಲ್ಲಪ್ಪ, ಮುರ್ಗ್ ಬಾಯಿಗೆ ಹಾಕೊಂಡ್ಬಿಟ್ಟೆ. ನಿಮ್ಮೇಲೆ ನೀವೇ ಯಾಕೆ ಪ್ರಯೋಗ ಮಾಡ್ಕೊಳಕ್ ಹೋದ್ರಿ? ಯಾರಾದ್ರೂ ಬಂದ್ ಬೈದ್ರೆ ಏನ್ ಮಾಡ್ತೀರಾ? ಯಾರು ಬೈತಾರೆ? ನನಗ್ಯಾಕೆ ಬೈತಾರೆ? ನನ್ನ ಹತ್ರ ಇಂಜೆಕ್ಷನ್ ಇದೆ ಗೊತ್ತಾ? ಕೋಮಾಗ ಹೋಗೋ ಇಂಜೆಕ್ಷನ್ ಬಿಡ್ತೀನಿ. ಅಯ್ಯೋ, ಈಗ ನೀವು ಈ ಚಾಕ್ಲೇಟ್ ತಿಂದು ಮದ ಬಂದು ಕಂಡ್ಕೊಂಡವ್ರಿಗೆ ಕೋಮ ಬರೋ ಇಂಜೆಕ್ಷನ್ ಕೊಟ್ರೆ ಗತಿ ಏನು? ಏನು 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 ನನಗೆ ಆವಾಜ್ ಆಗ್ತಾ ಇದೆಯಾ? ಆವಾಜ್ ಆಗ್ತಲ್ಲ ಬಿಡ್ತಾರ? ಈ ಚಾಕ್ಲೇಟ್ ಅಲ್ಲಿ ಉದ್ದೀಪನ ಪುಡಿ ಇದೆ ಅಂತ ಹೇಳಿದ್ದು ತಿಂತಾರೋ ನೀವೇ? ಸರಿ, ಮೊದಲು ನಿಂಗೆ ಇಂಜೆಕ್ಷನ್ ಕೊಡ್ತೀನಿ. ಡಾಕ್ಟ್ರೆ, ಈ ಚಾಕ್ಲೇಟ್ ಬಗ್ಗೆ ಏನಾದ್ರು ಗೊತ್ತಾ ನಿಮ್ಗೆ? ಚಾಕ್ಲೇಟ್ ಅಲ್ಲಿ ಉದ್ದೀಪನ ಪುಡಿ ಬೆರೆಸಿದ್ದಾರೆ. ಇದನ್ನ ತಿಂದ್ರೆ ಯಮಶಕ್ತಿ ಬರುತ್ತೆ. ಡ್ರಗ್ಸ್ ನ ಚಾಕ್ಲೇಟ್ ಮೂಲಕ ಮಾರ್ತಾ ಇದ್ದಾರೆ. ಈ ಮೂವರನ್ನ ತಗೊಂಡು ನಡೆಯ. ಸರ್, ಇದರಲ್ಲಿ ಸುಬ್ಬುನು ಶಾಮೀಲಾಗಿದ್ದಾನೆ. ಅವನು ನಾನೇ ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀನಿ. ಈ ರಾಮ ಶಾಮನಿಗೆ ಚಾಕ್ಲೇಟ್ ಮಾರಿ ತಿನ್ಸೋ ಅಭ್ಯಾಸ ಮಾಡಿಸಿದ್ ನೀ. ಅದು ಅಲ್ಲದೆ ಮನೆ ಮಂದಿಗೆಲ್ಲ ಚಟ ಹಚ್ಚಿದ್ಯಾ. ಹಾಗಾಗಿ ಇವ್ರಗಳ ಜೊತೆ ಇನ್ನೂ ಅರೆಸ್ಟ್ ಮಾಡ್ತಾ ಇದ್ದೀನಿ.